ಇಲ್ಲಿ ಒಳ್ಳೇದು ಕೆಟ್ಟದು ಅಂತ ಕೂತ್ಕೊಂಡು ಡಿಸೈಡ್ ಮಾಡಕ್ ನನಗೆ ಟೈಮ್ ಇಲ್ಲ. ಮಸ್ತಾನೆ ಯಾರು ಗೊತ್ತೇನೋ, ಬೆಂಗಳೂರಿಗೆ ದೊಡ್ಡ ದಾದ, ಅಂಡರ್ ವರ್ಲ್ಡ್ ಡಾನು. ಇಮ್ಮಿಡಿಯೇಟ್ ಆಗಿ ಊರ್ ಹೊರಟ್ಬಿಡೋ. ಯಾವ ತಂದೆ ಇಷ್ಟಪಡ್ತಾನೆ ತನ್ನ ಮಗಳಿಗೆ ಡಿವೋರ್ಸ್ ಕೊಡ್ಸೋದಕ್ಕೆ? ತನ್ನ ಹಳಿಯ ಎಷ್ಟೇ ಕ್ರೂರಿಯಾಗಿದ್ರು, ಎಷ್ಟೇ ಅಮಾನುಷವಾಗಿದ್ರು ಕೂಡ ಅವನ ಜೊತೆನೆ ಬದುಕು. ಮುಂದೊಂದಿನ ಒಳ್ಳೆ ಜೀವನ ಸಿಕ್ಕೇ ಸಿಗುತ್ತೆ ಮಗಳೇ ಅಂತ ಪ್ರತಿಯೊಬ್ಬ ತಂದೆ ಬಯಸ್ತಾನೆ ಮಗಳೇ. ನಿನಗೆ ಗಿಣಿ ಹೇಳ್ದಾಗ ಹೇಳ್ದೆ ದೂರ ಮಾಡಬೇಡ ಅಂತ. ಆದ್ರೆ ನೋಡು, ಆ ಸಮಯದಲ್ಲಿ ನಾನು ಇವನ್ನ ತುಂಬಾ ಸಾಚ ಅಂದ್ಕೊಂಡಿದ್ದೆ, ನಿಂದೆ ತಪ್ಪು ಅಂತ ನಾನು ಅಂದ್ಕೊಂಡಿದ್ದೆ. ಒಂದಲ್ಲ ಒಂದು ದಿನ ಬಣ್ಣ ಮತ್ತು ವೇಷ ಕಳಚಿ ಬೀಳಬೇಕಲ್ವಾ? ಇವತ್ತು ಕಳಚಿ ಬಿತ್ತು. ಇವತ್ತು ಕೊಡ್ಸೋ. ಏನ್ ಹಾಗೆ ಕೂತಿದ್ಯಾ? ಕೊಡ್ಸೋ ನನ್ನ ಮಗಳಿಗೆ ನ್ಯಾಯನ. ಮಗಳು ಮಗಳು ಅಂತ ಆಗ್ಲಿಂದ ಹೇಳ್ತಾನೆ ಇದ್ದೀರಲ್ಲ, ನಿಮ್ ಮಗಳು ಬಾಳಿಗೆ ಏನೂ ಆಗಿಲ್ಲ, ಅವಳಿಗೆ ಅನ್ಯಾಯ ಏನೂ ಆಗಿಲ್ಲ. ಯಾಕೆಂದ್ರೆ ಅಲ್ಲಿ ಅರ್ಜುನ್ ಮೀರಾ ಮದ್ವೆನೇ ಆಗಿಲ್ಲ. ಏನಂತ ನೀನು? ಇವನ ಜೊತೆ ಮೀರಾ ಮದುವೆ ಆಗ್ಲಿಲ್ವಾ? ಮತ್ತೆ ಅವಳು ಕತ್ತಲ್ಲಿ ತಾಳಿ ಅದು ಕರ್ಣ ಕಟ್ಟಿದ್ದು. ಕರ್ಣನ ನನ್ನ ಮಗಳ ಜೀವನ ಕಾಪಾಡೋದಕ್ಕೆ ಬೇರೆ ದಾರಿ ಇರುತ್ತೆ. ಅವನು ಹೀಗೆ ಮಾಡಿದ್ನ. ದೇವರು ಅವನನ್ನ ಚೆನ್ನಾಗಿಟ್ಟಿರ್ಲಿ ಪಾಪ. ಕರ್ಣ, ಅಳ್ಬೇಡ ಕಣೋ. ನೀನ್ ಹೀಗತ್ರೆ ನನ್ ಕೈ ಕಾಲೇ ಆಡಲ್ಲ. ಸಮಾಧಾನ ಮಾಡ್ಕೋ. ತಗೊಳಪ್ಪ, ಒಂಚೂರು ನೀರು ಕುಡಿ. ತಗೊಳಪ್ಪ.